ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನೆನ್ನೆ ಬ್ಲಾಗ್ ಇರಲ್ಲಿ ನೋಡಿರೋ ಥರ ಇವಾಗ ಮಹದೇಶ್ವರ ಬೆಟ್ಟದಲ್ಲಿದ್ದೀವಿ ನಾವು. ಸೊ ಇವಾಗ ಎಲ್ಲ ಹೋಗೋಣ ಅಂತ ಎದ್ದು ರೆಡಿಯಾಗಿದ್ದೀವಿ. ಇನ್ನೇನಿಲ್ಲ, ಲಾಸ್ಟ್ ಟೈಮು 8:19 ಆಗಿದೆ. ಎಲ್ಲರೂ ಇವಾಗ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾರೆ. ಇನ್ನಿಬ್ರು ಪ್ರಸಾದ ತರಕಂತ ಹೋದರೆ ಪ್ರಸಾದ ತೊಗೊಂಡು ಇಲ್ಲಿಂದ ಹೊರಡೋಣ ಗೈಸ್. ಸೊ ಗಾಯ್ಸ್, ಹೊರಡ್ತಾ ಇದೀವಿ ಇವಾಗ ಮನೆಗೆ. ಬಾಯ್ ಬಾಯ್ ಟು ಮಹದೇಶ್ವರ ಬೆಟ್ಟ. ಸೊ ಗೈಸ್, ಲಾಸ್ಟ್ ಹೋಗ್ಬೇಕಾದ್ರೆ ಒಂದ್ಸಲಿ ವಿಭೂತಿ ಹಚ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಕೈ ಕಾಲೆಲ್ಲ ತೊಳ್ಕೊಂಡು ಹೋಣ ಗಾಯ್ಸ್ ಬೆಂಗಳೂರಿಗೆ. ಗೈಸ್ ಹೆಂಗಿದ್ದಾರೆ ಗಾಯ್ಸ್? ಸಾರಿ ಕೇಳ, ತಪ್ಪಾಯ್ತು ತಪ್ಪಾಯ್ತು. ಇನ್ನೊಂದ್ಸರಿ ಮಾಡಲ್ಲ, ಮಾಡಿದ್ರೆ. ಸೊ ಗಾಯ್ಸ್, ಇವಾಗ ಸಡನ್ ಆಗಿ ಹಂಗೆ ಹೋಗ್ತಾ ಇದ್ವಿ ಮನೆ ಕಡೆಗೆ. ಸೊ ಒಂದ್ಸಲಿ ಗಗನ ಚುಕ್ಕಿಗೆ ಹೋಗೋಣ ಅಂತಂದ್ರು. ಸೊ ಊಟ ಮಾಡೋಕ್ಕಂತ ಬಂದಿದ್ದೀವಿ. 100 ರೂಪಾಯಿ ಕೊಂಡು 100 ರೂಪಾಯಿಲಿ 4 ಜನ ತಿನ್ಬೇಕು ಗೈಸ್. ಏನೋ ಮಾಡೋಣ ಲೆಕ್ಕಾಚಾರ. ನೆಕ್ಸ್ಟ್ ಇವಾಗ ಗಗನ ಚುಕ್ಕಿಗೆ ಹೋಗೋಣ, ಅಲ್ಲೇ ಸಿಗೋಣ. ಗಾಯ್ಸ್ ಬಂದಿದ್ದೀವಿ ಹೋಟ್ಲು ಊಟ ಮಾಡೋಕ್ಕೆ. ಯಾಕೋ ಒಳ್ಳೆ ಒಂದು ಶಾರ್ಟು ಗೈಸ್. ಇದ ಹೆಸರು ಇದೆ ಶ್ರೀ ವಿನಾಯಕ ಭವನ್ ಪ್ಯೂರ್ ವೆಜ್ಜು. ಸೈಕೆ ಆಗೋಯ್ತು. ಆ ಲೀಡ್ ಐತೆ ಕಣ ಗಾಡಿ. ಅಣ್ಣ ಪಾತ್ರೆ ಉಜ್ಜ ಕೆಲಸ ಆಯ್ತಾ ಅಣ್ಣ? ಒಂದು 50 ಪ್ಲೇಟ್ ತೊಳಿತಾನೆ. ಒಂದು ಪ್ಲೇಟ್ ಅವನಿಗೆ ದೋಸೆ ಕೊಟ್ಬಿಡ್ರಿ. ಬಂತು ಊಟ ಮುಗಿಸ್ಕೊಂಡು ಗಗನ ಚುಕ್ಕಿಗೆ ನಮ್ಮ ಪಯಣ. ಇಷ್ಟು ಪ್ರಶಾಂತವಾಗಿದೆ. ಸಡನ್ ಪ್ಲಾನ್ ಇಸ್ ದ ಬೆಸ್ಟ್ ಪ್ಲಾನ್ ಅಂತಾರಲ್ಲ, ಹಂಗೆ ಇದು. ನಾವು ಇಲ್ಲಿ ಗಗನ ಚುಕ್ಕಿಗೆ ಹೋಗೋ ಪ್ಲಾನೇ ಇರಲಿಲ್ಲ, ಮನೆಗೆ ಹೋಗ್ಬೇಕಿತ್ತು. ಸಡನ್ನಾಗಿ ಹೋಗೋಣ ಅಂತ ಪ್ಲಾನ್ ಮಾಡಿ ಮತ್ತೆ ಇವಾಗ ಹೋಗ್ತಾ ಇರೋದು ಗಾಯ್ಸ್. ಇವಾಗ ಗಾಯ್ಸ್ ಬಂದ್ವಿ ಗಾಯ್ಸ್, ಗಗನ ಚುಕ್ಕಿಗೆ ಬಂದಿದ್ದೀವಿ. ಗಾಯ್ಸ್ 8XL ತೋರಿಸ್ತೀನಿ ನೋಡಿ, ಮಸ್ತಾಗಿ. ಮೈ ಗಾಡ್, ಸಡನ್ ಪ್ಲಾನ್ ಇಸ್ ದ ಬೆಸ್ಟ್ ಪ್ಲಾನ್ ಅಂತ ಇವತ್ತು ಗೊತ್ತಾಗ್ತದೆ ನನಗೆ. ಯಾಕೆ ಹೇಳ್ತಾರೆ ಅಂತ. ಅಯ್ಯೋ ಫಕ್. No bad words. Guys, ದುಸ್ಸಾಹಸ ನೋಡಿ ಗಾಯ್ಸ್. ಓಡ್ ಬರ್ಬೇಕು. ಮಾವಿನ ಕೈ ತಿನ್ಕೊಂಡು ಓಡೋಣ ಇಲ್ಲಿಂದ. ಹೋಗ್ಬಾರ್ದು ಅಂತಾರಲ್ಲ, ನೀವು ಹೋಗ್ಬೋತಾನೆ ಇದಕ್ಕೆ ಕಬ್ಬಾಳಮ್ಮಗೆ. ಸರಿ ಆಂಟಿ, ಆಯಿತು. ಸೊ ಗಾಯ್ಸ್, ಇಲ್ಲಿಂದ ಮುಗಿಸ್ಕೊಂಡ್ವಿ. ಇವಾಗ ಹೋಗೋದಾಗಿಲ್ಲ ಮತ್ತೆ ಇದು ಸಡನ್ ಪ್ಲಾನು ಗೈಸ್. ಇವಾಗ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲೋಗಿ ಮತ್ತೆ ಮನೆಗೆ ಹೋಗೋಣ ಗೈಸ್. ಸೊ ಹೋಗೋಕ್ಕಿಂತ ಮುಂಚೆ ಒಳ್ಳೆ ಫೋಟೋ ಶೂಟ್ ಮಾಡೋಣ ಅಂದ್ಬಿಟ್ಟು ಎಲ್ಲೆಲ್ಲ ಹೋಗ್ತಾ ಇದ್ದೀವಿ. ಈ ಮನೆ ನೋಡಿದ್ರೆ ಒಳ್ಳೆ ಹಾಂಟೆಡ್ ಪ್ಲೇಸ್ ಇದ್ದಂಗಿದೆ. ಅಪ್ಪಿ ತಪ್ಪಿ ಯಾವ್ದಾನ ದೆವ್ವ ನನ್ನ ಮೈ ಮೇಲೆ ಬಂದರೆ
ಗೈಸ್ ನೋಡ್ಕೊಬಿಡಿ, ಇದೇ ಮನೆಯಿಂದ ಹಳೆ ಸ್ಕೂಲು. ಗಾಬರಿ ಆಗ್ತಾ ಇದೆ ನನಗೆ, ಇವಾಗಲೇ ಗಾಬರಿ ಆಗ್ತಾ ಇದೆ. ಏನು ಇದು ಮಾಮ್, ಏನು ಹೇಳಿ ಹಿಂಗೋಯ್ತಿದ್ದು ಸ್ಪೇಸು. ಇನ್ನೂರಲ್ಲೂ ಗಾಬರಿ ಬಿಡಿಸ್ಬಿಡ್ರಿ ಲವ್. ಯಾವ ಥರ ಐತೆ ಹೊಯ್. ನೋಡ್ತಿದ್ದಂಗೆ ಗುಡ್ಡಗಳು ಕಣ್ಣಮರೆ, ನೋಡ್ತಿದ್ದಂಗೆ ಸೇತುವೆಗಳಿಲ್ಲ, ನೋಡ್ತಿದ್ದಂಗೆ ಊರುಗಳೇ ಇಲ್ಲ. ಗೈಸ್ ಹೊಯ್ ಬರ್ದವ್ರ ಕಣ ಇಲ್ಲಿ. ಏನಿದು 2021 3-4 ವರ್ಷ ಹಿಂದೆ ಎತ್ಕೊಳ ಇದು. ಇದ್ಯಾವ್ದ RX100 ಅಂತ ಬೇರೆ ಬರ್ದವ್ರಲ್ಲ ಸೈಡ್ ಬಾ. ಗಾಯ್ಸ್ ಹಳೆ ನೋಡಿ, ಗೀತಾ ಮತ್ತೆ ಕಿಚ್ಚ ಅಂತ ಯಾರನ್ನ ಇವರವರು ಬ್ಲಾಗ್ ನೋಡ್ತಾ ಇದ್ರೆ. ಹೌದಾ, ಯಾವ್ದೋ ಸ್ಕೂಲ್ ಕಣಾಯ್ತು ಹಳೇದು. ಯಾವ್ದೋ ನಾಯಿ ಬೊಗಳ್ದಂಗೆ ಆಯ್ತಲ್ಲ. ಸೀರಿಯಸ್ ಆಗಿ ನಮ್ಮ ಪ್ರಯಾಣ ಕೇಳಿಸ್ತು. ಈ ಗಾಬರಿ ಆಗ್ತಿದ್ದು ಬರ್ರಪ್ಪ ಫಸ್ಟ್. ಗೈಸ್ ಈ 100 ಪ್ಲೇಸಲ್ಲಿ ಒಂದು ಫೋಟೋ ತಗೊಂಡು ಪಾಸ್ ಆಗೋಣ. ಗೈಸ್ ನಮ್ಮ 100 ಪ್ಲೇಸ್ಗೆ ಬಾಯ್ ಮಾಡೋಣ. ಸೊ ಇವಾಗ ಇಲ್ಲಿಂದ ಏನಿಲ್ಲ, ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗೋಣ. ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮನೆಗೆ. ಸೊ ಲೆಟ್ಸ್ ಗೋ. ಗೈಸ್ ಇಲ್ಲಿರೋ ಅಳ್ಸ್ತಾನ ಮರಕ್ಕೂ ಈ 100 ಪ್ಲೇಸ್ ಒಳಗಡೆ ಇರೋದು ಅದೇನೇನೋ ಬರ್ದಿರೋದಕ್ಕೂ ಗೈಸ್ ಅದು ನಿಮ್ಮ ಪ್ರಕಾರ 2 ವರ್ಷ, ಓಯ್ ಮಾಮ್ 3 ವರ್ಷ ಆಯಿತು ಕಣೋ. 3-4 ವರ್ಷ ಗೈಸ್. ನಿಮ್ಮ ಪ್ರಕಾರ ಅದು ಬರ್ದವ್ರು ಗೊತ್ತಾ? 3-4 ವರ್ಷದಿಂದ ಅದು ಹಂಗೆ ಇರುತ್ತಾ? ಇಲ್ಲ ಇವಾಗ 2021-22 ಅಂತೆ. ಅದು ಅವಾಗಿಂದ ಹಂಗೆ ಐತೆ. ಅವಾಗ ಅಂದರೆ ಅಲ್ಲಿರೋ ಡೇಟ್ ಅದು ಅವಾಗಿಂದ ಹಂಗೆ ಇರುತ್ತಲ್ಲ. ಯಾರನ್ನ ಸುಮ್ಮನೆ ಬಂದು ಬರ್ದಿರ್ತಾರ ಅಂತ ಗೊತ್ತಾಗ್ತದೆ ಗೈಸ್. ನೀವೇನು ಹೇಳ್ತೀರಾ ಅದು ಕಮೆಂಟ್ ಮಾಡಿ ನೋಡೋಣ. ಗೈಸ್ ಏನೋ ಗೊತ್ತಿಲ್ಲ, ಯಾರನ್ನ ಇಲ್ಲಿ ಬಂದಿರೋರ್ಗೆ ಗೊತ್ತಿದ್ರೆ ಹೇಳ್ರಿ. ಎಲ್ಲ ಮನೆಗಳು ಅಷ್ಟೇ. ಇವಾಗ ಈ ಮನೆ ನೋಡಿ, ಆಮೇಲೆ ಇದೇನೋ ಗೊತ್ತಿಲ್ಲ, ಇದು ಬಿಡಿ. ಅಲ್ಲಿ ಹಿಂದೆಗಡೆ ಎಷ್ಟು ಮನೆಗಳಿತ್ತು, ಎಲ್ಲ ಮನೆಗಳು ಅಷ್ಟೇ, ಎಲ್ಲ ಖಾಲಿ ಇದೆ. ಎಲ್ಲ ನೋಡಿ, ಇವಾಗ ಇದು ನೋಡಿ, ಇದು ಖಾಲಿನೇ. ಯಾರು ಒಳಗಡೆ ಯಾರು ಇರೋದಿಲ್ಲ. ಇದು ಪಾಳು ಬಿದ್ದಿರೋದೆ, ಪಾಳು ಬಿದ್ದಿಲ್ಲ, ಚೆನ್ನಾಗೇ ಇದೆ. ಅದೇ ಯಾರು ಇರ್ತಾ ಇಲ್ಲ ಇಲ್ಲಿ. ಇಲ್ಲೂ ಯಾರು ಇರೋಲ್ಲ, ಅಲ್ಲೂ ಯಾರು ಇರೋಲ್ಲ. ಇಲ್ಲಿ ಯಾರು ಇರ್ತಾರ ಅಂತ ಗೊತ್ತಿಲ್ಲ ಗೈಸ್. ಇದು ಏನೋ ಕಟ್ಬಿಟ್ಟು ಇಕ್ಕಿದ್ದಾರೆ. ಯಾವುದೋ ATM ಇದೆ. ಇದೊಂದು ಯಾರೋ ಒಂದೇ ಒಂದು ಚಪ್ಪಲಿ ಕಾಣಿಸ್ತಾ ಇದೆ. 4 ಜನ ಇದ್ದಾರೆ ಒಳಗಡೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲೂ ಇಲ್ಲ. ಈ ಫುಲ್ಲು ಈ ಸರೌಂಡಿಂಗ್ ಏರಿಯಾ ಇದೆ ಗೊತ್ತಾ? ಈ ಏರಿಯಾ ಫುಲ್ಲು ಖಾಲಿ ಇದೆ ಗೈಸ್. ಜನ ಲಿಟ್ರಲಿ ನಾನು ಇಷ್ಟು ದೊಡ್ಡ ಏರಿಯಾದಲ್ಲಿ ಹಬ್ಬ ಅಂದರೆ ಅವಾಗಿಂದ ಒಂದು 10 ಜನ ಮೇಲೆ ಯಾರು 10 ಜನನೂ ನೋಡಿಲ್ಲ ನಾನು. ಅದು 10 ಜನ ಯಾರು ಅಂದರೆ ಟೂರಿಸ್ಟ್ಗಳು ಬರ್ತಾರೆ ಗೊತ್ತಾ, ನಮ್ಮ ಥರ. ಆ ಥರ 10 ಜನ ಟೂರಿಸ್ಟ್ ಬಿಟ್ಟರೆ ಯಾರು ಇಲ್ಲ ಗೈಸ್ ಇಲ್ಲಿ. ನೋಡ್ಬೋದು. ಯಾರಿಗಾದ್ರೂ ಏನೋ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಇವಾಗ ಮಕ್ಕ ತೊಳ್ಕೊಂಡು ಫ್ರೆಶ್ ಆಗ್ಬಿಟ್ಟು ನಿದ್ದೆ ಬರ್ತಾ ಇದೆ ಗಾಡಿ ಓಡಿಸ್ಕೊಂಡ್ಬಿಟ್ಟು. ಇವಾಗ ಮಕ್ಕ ತೊಳ್ಕೊಂಡ್ವಿ. ನಿದ್ದೆನಲ್ಲ ಗೈಸ್. ನಾನು ಇವರೆಲ್ಲ ಮಲ್ಕೊಂಡವ್ರೆ. ಎಷ್ಟು ಗಂಟೆ ಮಲ್ಕೊಂಡ ನೀನು? 12 ಅಲ್ಲ, 1:30ಗೆಲ್ಲ ಮಲ್ಕೊಂಡವ್ರೆ. ನಾನು ವಿಡಿಯೋ 2 ಬ್ಲಾಗ್ ಎಡಿಟ್ ಮಾಡಿಬಿಟ್ಟು ಮಲ್ಕೊಂಡಿದ್ದು. ಇವಾಗ ಎಷ್ಟು 5 ಗಂಟೆಗೆ ಗೈಸ್ ಮಲಗಿದ್ದು ನಾನು. ಮಲಗಿ ಮತ್ತೆ 6:30ಗೆ ಎದ್ದೇಳ್ಸವ್ರೆ ಗೈಸ್. ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದ್ವಿ ಫೈನಲಿ. ಹೋಗ್ತದೆ ಇವಾಗ ಒಳಗಡೆ. ಹಿಂಗೆ ತಾನೆ ಒಳಗಡೆ ಹೋಗೋದು ಗೈಸ್. ಇಲ್ಲ ಹಿಂಗೆ ಹೋಗೋದು. ಕ್ಯೂ ಇದೆ ಗಾಯ್ಸ್, ಕ್ಯೂ ಇದೆ. ಎತ್ಕೊಂಡೋಗಿ ಬಿಡ್ಬೇಕಲ್ಲ ಇವಾಗ, ಹೆಂಗಿರುತ್ತೆ ಹೇಳು. ಸೊ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಆಚೆ ಹೋಗ್ತಾ ಇದೀವಿ ಇವಾಗ ಆಚೆ ಗೈಸ್. ಇವಾಗ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಎಲ್ಲ ಹೋಗ್ತಾ ಇದೀವಿ ಇವಾಗ ಸೀದಾ ಮನೆಗೆ ಗೈಸ್. ಇವಾಗ ಸೀದಾ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡೋದು ಗೈಸ್. ಮಾವಿನಕಾಯಿ ಕಳ್ತಾನ ನೋಡ್ತಾ ಇದ್ದೀರಾ ಇಲ್ಲಿ, ಅಲ್ಲಿ ಓ ಕಣ. ಹುಯ್ ತೋರಿಸಿ ಕಡೆ. ಅಣ್ಣ ಬಂದ
ಬಿತ್ತು ಶಿಷ್ಯ ಬಿತ್ತು ಎತ್ಕೋ ಇಲ್ಲಿ ಎತ್ಕೋ ನಮ್ಮ ಮಾಮ್ ನಿಂಗೊಂದು ಆಗುತ್ತೆ ಇವಾಗ ಪರ್ಫೆಕ್ಟ್ ಆಗಿ ಲೈಟ್ ಆಫ್ ಮಾಡು ಗಾಡಿ ಆಫ್ ಮಾಡು. ಗೈಸ್ ನೋಡಿ ಎಷ್ಟು ಮಾವಿನಕಾಯಿ ಇದೆ. ಹೊಡೆದಾಕೊಳ ಸೀದಾ ಮಾವಿನಕಾಯಿಗೆ ಹೊಡೆದ ಬಿತ್ತು ಇಲ್ಲೇ ಬಿತ್ತು ಏನೋ ಫುಲ್ ಗುರಿ ತಲೆಗಿಲೆ ಮಾಡಿದ್ಯಾ ಎಲ್ಲಿ ಜರ್ಕೋ ಹೊಡೆದಾಕೊಳ ಸೀದಾ ಅಲ್ಲಿ ಇಲ್ಲೂ ಐತೆ ಇನ್ನ ಡಿಕ್ಕಿಲೋ ಐತೆ ನಮ್ದು 2 ಇತ್ತಲ್ಲ ಇಲ್ಲಿ ಕರೆಕ್ಟ್ 4 ಜನ ಒಂದೊಂದು ಇವಾಗ ತಿನ್ನಕ್ಕೆ. ಸೊ ಗೈಸ್ ಇವಾಗ ಬಂದ್ವಿ ಮನೆ ಹತ್ರ. ಇನ್ನೇನು ಇವಾಗ ಮನೆಗೆ ಹೋಗ್ಬೇಕು. ಎಲ್ಲರೂ ಮನೆಗೆ ಹೋದ್ರು. ಇವಾಗ ಇವ್ನು ನನಗೆ ಮನೆಗೆ ಬಿಡಕ್ಕಂತ ಬಂದ. ಸೊ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಸೊ ಯಾರ್ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.